ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಮ್ಯಾಚ್ ಗೊತ್ತೇ ಇರುತ್ತೆ, ಪಂಜಾಬ್ ಮತ್ತು LSG ಮ್ಯಾಚು. LSG ಬ್ಯಾಟಿಂಗ್ ಯಾರು ಆಡ್ತಾನೆ ಇಲ್ಲಪ್ಪ. ಇವ್ರು ಏನ್ ಗುರು, ಮಾರ್ಕ್ರಮ್ ಆಗಿರ್ಬೋದು, ನಿಕ್ಲಸ್ ಪುರನ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಇವರೆಲ್ಲ ಹಂಗೆ ಬಂದು ಹಿಂಗೆ ಹೋಗ್ತಾರೆ. ನಾವೇ ಬ್ಯಾಟಿಂಗ್ ಎಲ್ಲಿಂದ ಆಡೋದು ಗುರು ಅಂತ ಮಿಡ್ಲ್ ಆರ್ಡರ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಓಪನರ್ಸ್ ಬರ್ತಾರೆ. ಒಂದು ಸಲ ಕೂಡ ಒಂದು 50-60 ರನ್ ಹೊಡೆದಿರೋದು ಇಷ್ಟನೇ ಇಲ್ಲ. ಮಿಚ್ ಮಾರ್ಷ್ ಆಗಿರ್ಬೋದು, ಆಡಮ್ ಮಾರ್ಕ್ರಮ್ ಆಗಿರ್ಬೋದು, ಅದ್ರ ಹಿಂದಗಡೆ ಬರೋ ಪಂತ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಕ್ಲಸ್ ಪುರನ್ ಆಗಿರ್ಬೋದು. ಏನ್ ಗುರು ಇವ್ರ ಕರ್ಮ ಅಂತೆಲ್ಲ ಅನ್ಸುತ್ತೆ. ಬೌಲಿಂಗ್ ಪರವಾಗಿಲ್ಲ ಅನ್ಸ್ಕೊಂಡ್ರು, ಬ್ಯಾಟಿಂಗ್ ಅಲ್ಲಿ ಮಾತ್ರ ಒಬ್ರು ಕೂಡ ಮಿಂಚ್ತಾ ಇಲ್ಲ. ಅದೇನೋ KKR ಮೇಲೆ ಮುಕುಲ್ ಚೌಧರಿ ಮಾತ್ರ ಮಿಂಚಿದ್ರು, ಆ ಮ್ಯಾಚ್ ಗೆದ್ರು. ಇನ್ನೊಂದು ಮ್ಯಾಚ್ ಹೈದರಾಬಾದ್ ಮೇಲೆ 140 ರನ್ ಚೇಂಜಿಂಗ್ ಮಾಡಿದ್ರು. ಅಷ್ಟು ಬಿಟ್ರೆ ಇವರು ಯಾವ್ದು ಹೈಯೆಸ್ಟ್ ಸ್ಕೋರ್ ಹೊಡೆದೇ ಇಲ್ಲ, ಚೇಂಜಿಂಗ್ ಮಾಡೇ ಇಲ್ಲ. ಖಂಡಿತವಾಗ್ಲು ಒಂದ್ಸಲ ಹಂಗೆ KKR ಟೀಮ್ ರೌಂಡ್ ಹೊಡೆದಂಗೆ ಆಗುತ್ತೆ. LSG ದರಿದ್ರ ಟೀಮ್ ಅಂತ ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮೇನ್ ಆಗಿ ಏನಂದ್ರೆ ಈಗ ಪಂಜಾಬ್ ಅವರು ಟಾಪ್ ಅಲ್ಲಿ ಇದ್ದಾರೆ. ಇವತ್ತೇನಾದ್ರು ಪಂಜಾಬ್ ಮೊದಲ ಸೋಲು ಕಾಣುತ್ತಾ? ನನಗಂತೂ ಖಂಡಿತವಾಗ್ಲು ಹಂಗೆ ಅನ್ಸಲ್ಲ ಗುರು. ನನ್ನ ಪ್ರಿಡಿಕ್ಷನ್ ಖಂಡಿತವಾಗ್ಲು ಪಂಜಾಬೇ ಗೆಲ್ಲುತ್ತೆ ಇವತ್ತು ಕೂಡ. ಯಾಕೆ ಅಂದ್ರೆ ಅವರು ಆಟ ಆಡ್ತಾ ಇಲ್ಲ. ಯಾರು LSG ಅವರು ಓಪನರ್ಸು ಆಡ್ತಾ ಇಲ್ಲ, ಮಿಡ್ಲ್ ಆರ್ಡ್ಸು ಆಡ್ತಾ ಇಲ್ಲ, ಕೊನೆಗೆ ಬಂದಿರೋರು ಆಡ್ತಾ ಇಲ್ಲ. ಇನ್ನು ಎಲ್ಲಿಂದ ಗೆಲ್ಲುತ್ತೆ ಗುರು ಮ್ಯಾಚು? ಆಡ್ಲೇಬೇಕು ತಾನೆ ಗೆಲ್ಬೇಕಂದ್ರೆ ಮ್ಯಾಚು. ಆದ ಕಾರಣ ಪ್ರಿಡಿಕ್ಷನ್ ಅಲ್ಲಿ ಪಂಜಾಬೇ ಗೆಲ್ಲುತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೀವು ಕೂಡ ಪ್ರಿಡಿಕ್ಷನ್ ಮಾಡಿ ಇವತ್ತು ಮ್ಯಾಚ್ ಯಾರು ಗೆಲ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲ ನಿಮ್ಮ ಹೆಸರು ಹೇಳ್ತೀನಿ. ಇಂಥವ್ರು ಪ್ರಿಡಿಕ್ಷನ್ ಮಾಡಿದ್ರು, ಪ್ರಿಡಿಕ್ಷನ್ ಮಾಡೋದು ಎಕ್ಸ್ಪರ್ಟ್ ಗುರು, ತುಂಬಾ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡಿದ್ರು ಅಂತ ನಿಮ್ಮ ಹೆಸರು ಹೇಳ್ತೀನಿ. ಮಿಸ್ ಮಾಡ್ದೇನೆ ನಿಮ್ಮ ಮ್ಯಾಚ್ ಪ್ರಿಡಿಕ್ಷನ್ನ ಇವ್ರು ಗೆಲ್ತಾರೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ವೇರು ಯಾವಾಗ ಅಂದ್ರೆ ಇವತ್ತು ಮ್ಯಾಚು 7:00 ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಪಂಜಾಬಲ್ಲೇ ಆಗುತ್ತೆ, ಮಾನ್ಸನ್ ಸ್ಟೇಡಿಯಂ ಅಲ್ಲಿ ಆಗುತ್ತೆ. ಈ ಗ್ರೌಂಡ್ ಬಂದ್ಬಿಟ್ಟು ಒಂದು ವಿಚಿತ್ರ ಗುರು. ಯಾಕೆ ಅಂದ್ರೆ ಇಲ್ಲಿ ಆಡಿರೋ ಮ್ಯಾಚ್ಗಳೆಲ್ಲ ಆಲ್ಮೋಸ್ಟ್ ಚೇಂಜಿಂಗ್ಗೆ ಗೆದ್ದಿರೋದಂತ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಖಂಡಿತವಾಗ್ಲೂ ಯುವೇಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಆಡ್ತಾರೆ ಮ್ಯಾಚು, ಅಲ್ಲೇ ನಡೆಯುತ್ತೆ. ವಾಟ್ ಎಕ್ಸ್ಪೆಕ್ಟ್, ಈ ಪಿಚ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ. ಇಟ್ಸ್ ಎ ಕೂಲ್ ಡೇ. ಅಲ್ಲಿ ತುಂಬಾ ಟೆಂಪ್ರೇಚರ್ ಕೋಲ್ಡ್ ಆಗಿದೆ ಅಂದ್ರೆ ಸ್ವಲ್ಪ ಗೊತ್ತಲ್ಲಪ್ಪ ಆ ಕಡೆ ಪಂಜಾಬ್ ಏನಂದ್ರೆ ಆ ಕಡೆ ಅಲ್ಲಿ ಏನಂದ್ರೆ ನಮ್ಮ ತರ ಬಿಸಿಲು ಜಾಸ್ತಿ ಇರಲ್ಲ, ಎಲ್ಲ ಹಿಮ ಬೀಳ್ತಾ ಇರುತ್ತೆ. ಆ ರೀತಿ ಎಲ್ಲ ತುಂಬಾ ಟೆಂಪ್ರೇಚರ್ ಕೋಲ್ಡ್ ಆಗಿದೆ ಅಂತೆ. ನಮ್ಮ ಇಲ್ಲಿ ಬಿಸಿಲು ಬಂದು ಸಾಯ್ತಾ ಇದೀವಿ ಅಂತ ಹೇಳ್ಬೋದು. ಆ ರೀತಿ ಆಗ್ತಾ ಇದೆ. ಇನ್ನು ಕಾನ್ಸ್ಟಾಂಟಿಂಗ್ ಟೋಟಲ್ಸ್ ಇಲ್ಲಿ 160 ಹೊಡೆದು ಚೇಂಜಿಂಗ್ ಮಾಡಿದ್ದಾರೆ, 220 ಹೊಡೆದು ಚೇಂಜಿಂಗ್ ಮಾಡಿದ್ದಾರೆ. ಈ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ಇದು ಪಂಜಾಬ್ಗೆ ಹೋಮ್ ಗ್ರೌಂಡ್ ಆಗಿರೋ ಕಾರಣ ತುಂಬಾ ಚೆನ್ನಾಗಿ ಆಟ ಆಡ್ಬೋದು ಅವರು ಅಂತ ಹೇಳ್ಬೋದು. ಇನ್ನು ದಿಸ್ ಸೀಸನ್ ಫಸ್ಟ್ ಗೇಮ್ ಅನ್ಸುತ್ತೆ ಇದು. ಗೆಟಿಂಗ್ ಹೆಡೆಡ್ ಟು ದ ಗೇಮ್ ಪವರ್ ಪ್ಲೇ ಪ್ರಿವಿಯಸ್ ಟು ಕ್ರೂಷಿಯಲ್. ಮೇನ್ ಆಗಿ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ತಗೊಂಡಾಗ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಕ್ರೂಷಿಯಲ್ ಆಗಿರುತ್ತೆ ಪವರ್ ಪ್ಲೇ. ಆ ಪವರ್ ಪ್ಲೇ ವಿಕೆಟ್ ಕಳ್ಕೊಂಡ ನಿಮ್ಮ ಕತೆ ಬಗಡದೇ ಹೋಯ್ತು ಗುರು. ಆ ರೀತಿ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಚೇಂಜಿಂಗ್ ಮಾಡೋರಿಗೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಕೋಲ್ಡಿ ಪಿಚ್ ಅಂದ್ರೆ ಪಿಚ್ ತುಂಬಾ ಟರ್ನ್ ಆಗುತ್ತೆ, ಇನ್ ಸ್ವಿಂಗರ್ ಔಟ್ ಸ್ವಿಂಗರ್ ಆಗ್ತಾ ಇರುತ್ತೆ ಖಂಡಿತವಾಗ್ಲು. ಆದ ಕಾರಣ ಇಲ್ಲಿ ಕೂಡ ತುಂಬಾ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ತುಂಬಾ ಇದಾಗಿ ಆಟ ಆಡಬೇಕಾಗುತ್ತೆ. ಬಟ್ ಇವತ್ತು ಪ್ರಿಡಿಕ್ಷನ್ ಪಂಜಾಬ್ ಅಂತ ಹೇಳಿದೆ. ಏನಾದರೂ ಬದಲಾಯಿಸ್ತಾರ ನಮ್ಮ LSG ಅವರು ಅಂತ ನೋಡೋಣ. ಯಾಕಂದ್ರೆ ಒಂದು ಸೋತಿಲ್ಲ, ಅವರು ಒಂದು ಸೋಲು, ಇವರು ಸೋತ್ರೆ ಒಳ್ಳೇದಲ್ವಾ? ನಮ್ಮ RCB ತುಂಬ ಒಳ್ಳೇದಲ್ವಾ? ನಾವು 2 ಸೋತೀವಿ, ಅವ್ರು 2 ಸೋಲ್ಲಿ ಅಲ್ವಾ? ನಾ ಹೆಡ್ ತಗೊಂಡ್ರೆ 6 ಮ್ಯಾಚಲ್ಲಿ ಇವ್ರು 3 ಗೆದ್ದಿದ್ದಾರೆ, ಸೇಮ್ ಆಡಿದ್ದಾರೆ ಖಂಡಿತವಾಗ್ಲು. ಇನ್ನು ಚಂಡೀಗಢದಲ್ಲಿ ಇದೇ ಫಸ್ಟ್ ಟೈಮ್ ಆಡ್ತಾ ಇದ್ದಾರಂತೆ. ಯಾರು? ನಮ್ಮ LSG ಅವರು. ಯಾರ ವಿರುದ್ಧ? ಪಂಜಾಬ್ ವಿರುದ್ಧ. ಇನ್ನು ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ಯಾರಪ್ಪ ಆಡ್ತಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಪ್ರಭುಲ್ ಸಿಂಗ್ ಆಡ್ತಾರೆ, ಪ್ರಿಯನ್ಸ್ ಆರ್ಯ ಆಡ್ತಾರೆ, ಕೂಪರ್ ಕನ್ಲೆ, ಶ್ರೇಯಸ್ ಅಯ್ಯರ್, ಒಡೆಲ್ ಓಹೆರಾ, ಮಾರ್ಕಸ್ ಸ್ಟೋನಿಸ್, ಶಶಾಂಕ್ ಸಿಂಗ್, ಮಾರ್ಕ್ ಜಾನ್ಸನ್, ಬ್ರೆಟ್ಲೆ, ಅರ್ಪಿತ್ ಬಾರ್ ಆಡ್ತಾರೆ. ಸ್ಪಿನ್ ಬೇಕೇ ಬೇಕು ಅವ್ರಿಗೆ. ಅರ್ಷದೀಪ್ ಸಿಂಗ್, ಯುಜೇಂದ್ರ ಚಹಲ್ ಇವ್ರದ್ದು ಪಂಜಾಬ್ ಪ್ಲೇಯಿಂಗ್ ಟೀಮ್ ಮಾಡಿದ್ರೆ. ಇನ್ನು ಅದೇ ರೀತಿಯಾಗಿ LSG ಅಂತ ತಗೊಂಡಾಗ ಮಿಚ್ ಮಾರ್ಷ್, ಆಡಮ್ ಮಾರ್ಕ್ರಮ್, ರಿಷಬ್ ಪಂತ್, ನಿಕ್ಲಸ್ ಪುರನ್ ಚೇಂಜ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಆಯುಷ್ ಪಡೇನಿ, ಹಿಮ್ಮತ್ ಸಿಂಗ್, ಮುಕುಲ್ ಚೌಧರಿ, ಜಾರ್ಜ್ ಲಿಂಡೆ, ಮೊಹಮ್ಮದ್ ಶಮಿ, ಅವಿಶ್ ಖಾನ್, ಪ್ರಿನ್ಸ್ ಯಾದವ್, ದಿಗ್ವೇಶ್ ರಾಠಿ ಇವರಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವರು ಆಡ್ಬೋದು. ಖಂಡಿತವಾಗ್ಲು ತುಂಬಾ ಕ್ರಿಟಿಕಲ್ ಆಗುತ್ತೆ, ತುಂಬಾ ಕ್ಲೋಸ್ ಆಗುತ್ತೆ ಮ್ಯಾಚ್ ಅಂತೂ. ಅಷ್ಟು ಈಜಿಯಾಗಿ ಗೆಲ್ಲಲ್ಲ. ಗೆದ್ರು ಪಂಜಾಬ್ದವರು ತುಂಬಾ ಕ್ಲೋಸ್ ಆಗಿ ಗೆಲ್ತಾರೆ ಅಂತ ಅನ್ಸುತ್ತೆ ಖಂಡಿತವಾಗ್ಲು. ಮತ್ತೆ ನಿಮ್ಮ ಪ್ರಿಡಿಕ್ಷನ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.